ಮುಳ್ಳು ಸುಮ್ಮನೆ ಬಿದ್ದಿತ್ತು, ನಾನೇ ತುಳಿದು ಗಾಯ ಮಾಡ್ಕೊಂಡಿದ್ದು. ಪಾಪ ಮುಳ್ಳಿನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಳಿ, ನಾನು ನೋಡ್ಕೊಂಡು ಹೆಜ್ಜೆ ಇಡಬೇಕಿತ್ತು. ಒಂದು ಸಣ್ಣ ಆಸೆ ಬದುಕ ನುಂಗಿದೆ, ಪ್ರೀತಿ ಬಯಸಿ ಹೃದಯ ತಪ್ಪು ಮಾಡಿದೆ, ಕಂಡ ಕನಸು ಕಣ್ಣಿನಲ್ಲೇ ಕರಗಿದೆ. आज भी उसका चेहरा मेरी आंखों में रहता है, उसकी चाहत का एक दरिया इस दिल में बहता है, खतरा खतरा खून बदन का. ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಳುವುದು ಅದು ಹೇಗೆ ಸ್ವಾರ್ಥವಾಗುತ್ತದೆ. ಯಾಕಂದರೆ ನಮ್ಮನ್ನೇ ನಾವು ಪ್ರೀತಿ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವರನ್ನ ಹೇಗೆ ಪ್ರೀತಿ ಮಾಡೋಕ್ಕಾಗುತ್ತೆ. ನಮ್ಮ ಬಗ್ಗೆನೇ ನಾವು ಕೇರ್ ತಗೊಳ್ಳಿಲ್ಲ, ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಲಿಲ್ಲ, ನಮ್ಮನ್ನೇ ನಾವು ಪ್ರೀತಿಸ್ತೀನಿ ಅಂದರೆ ಬೇರೆಯವರು ಹೇಗೆ ಪ್ರೀತಿಸ್ತಾರೆ. ಉದಾಹರಣೆಗೆ ನಾವು ಬೇರೆ ಯಾರನ್ನೂ ಪ್ರೀತಿ ಮಾಡ್ತಾ ಇರುತ್ತೇವೆ, ಅವರನ್ನು ಕೇರ್ ಮಾಡ್ತಾ ಇರುತ್ತೇವೆ, ಅವರ ಬಗ್ಗೆನೇ ಯೋಚನೆಯನ್ನು ಕೂಡ ಮಾಡ್ತಾ ಇರ್ತೀವಿ. ಆದರೆ ಅವರು ಕೂಡ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಾ? ಆದರೆ ಅವರು ಕೂಡ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರಾ? ಎಲ್ಲ ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿರ್ತಾರಾ? ಇಲ್ವಾ? ನಮ್ಮನ್ನು ಅಷ್ಟೇ ಕೇರ್ ಮಾಡ್ತಿರ್ತಾರಾ? ಇಲ್ಲ. ಯಾಕಂದರೆ ಟೈಮ್ ಚೆನ್ನಾಗಿತ್ತು ಅಂದರೆ ನಮ್ಮ ಜೊತೆಯಲ್ಲಿರುವವರೆಲ್ಲ ನಮ್ಮವರೇ ಇರ್ತಾರೆ, ಗೊತ್ತಿಲ್ಲದೆ ಇರೋರು ಎಲ್ಲ ನಮ್ಮವರೇ. ಟೈಮ್ ಏನಾದರೂ ಸ್ವಲ್ಪ ಕೆಟ್ಟೋಯ್ತು ಅಂದರೆ ನಮ್ಮ ಜೊತೆಯಲ್ಲಿ ಯಾರೂ ಇರಲ್ಲ, ನಮ್ಮ ಜೊತೆಯಲ್ಲಿರುವವರು ಕೂಡ ಯಾರು ನಮ್ಮವರಾಗಿರಲ್ಲ. ಆವಾಗಲೇ ಗೊತ್ತಾಗುವುದು ನಮ್ಮವ್ರು ಯಾರು, ಬೇರೆಯವ್ರು ಯಾರು. ಆವಾಗ ನಮಗೆ ಅನಿಸುತ್ತೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಬೇರೆಯವ್ರನ್ನ ಪ್ರೀತಿ ಮಾಡ್ತಾ, ಬೇರೆಯವ್ರನ್ನ ಕೇರ್ ಮಾಡ್ತಾ, ನಮ್ಮನ್ನೇ ನಾವು ಪ್ರೀತಿ ಮಾಡ್ಕೊಳ್ಳದೆ ನಮ್ಮನ್ನೇ ನಾವು ಕೇರ್ ಮಾಡ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಿದ ಬಗ್ಗೆ ಯೋಚನೆ ಮಾಡುತ್ತಾ ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತ ಅನಿಸಿ ಲೈಫ್ ಯಾಕೆ ಹೀಗಾಗೋಯ್ತು ಅನ್ನೋ ಮಟ್ಟಕ್ಕೆ ಹೋಗಬಾರ್ದು. ಯಾಕಂದರೆ ಹೇಳ್ತಾ ಇರೋದು, ನಮ್ಮನ್ನು ನಾವು ಫಸ್ಟು ಪ್ರೀತಿ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಫಸ್ಟು ಕೇರ್ ಮಾಡ್ಕೊಳ್ಳೋಣ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಳೋಣ, ಬೇರೆಯವ್ರ ಬಗ್ಗೆ ಆಮೇಲೆ ನೋಡೋಣ. ನಾವು ಚೆನ್ನಾಗಿದ್ರೇ ತಾನೇ ಎಲ್ಲ ನಮ್ಮ ಜೊತೆ ಬರೋದು. ಚೆನ್ನಾಗಿಲ್ಲ ಅಂದರೆ ಜೊತೇಲಿ ಯಾರು ಕೂಡ ಬರಲ್ಲ, ಯಾರು ಇರೋದು ಇಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಸಂಬಂಧಿಕರು, ಫ್ರೆಂಡ್ಸು, ಲವರು ಎಲ್ಲರೂ ಬರ್ತಾರೆ. ಅದೇ ಥರ ನೀವು ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಬರ್ತಾರೆ. ನಮ್ಮವನು ಅಂದ್ಕೊಂಡು ನೀನು ಚೆನ್ನಾಗಿಲ್ಲ ಅಂದರೆ, ನೀನೇನಾದರೂ ಕೆಟ್ಟೋದ್ರೆ, ನೀನು ಚೆನ್ನಾಗಿಲ್ಲ ಅಂದರೆ ನಾಯಿ ಕೂಡ ನಿನ್ನನ್ನು ಮೂಸಿ ನೋಡಲ್ಲ. ಯಾರಿಗಾಗಿ ಬದುಕು, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹಂಬಲ. ಅಯ್ಯೋ ಹುಚ್ಚು ಮನವೇ, ಇಲ್ಲಿ ಯಾರು ಕೂಡ ನಿನ್ನವರಲ್ಲ, ಎಲ್ರೂ ಅವರವರ ಸ್ವಾರ್ಥಕ್ಕೆ ನಿನ್ನನ್ನು ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ಏನಂತ ಅದನ್ನು ಯೋಚನೆ ಮಾಡು. ಫಸ್ಟು ನಾವು ಚೆನ್ನಾಗಿರೋದು ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ಳೋಣ, ನಮ್ಮ ಬಗ್ಗೆ ಕೇರ್ ಮಾಡ್ಕೊಳ್ಳೋಣ. ಅದನ್ನು ನೋಡಿದವರು ಕೇಳಿದವರು ಯಾರೇ ಆದರೂ ಸರಿ, ಜೊತೆಯಲ್ಲಿ ಇರುವವರು ಕೂಡ ನೀನು ಸ್ವಾರ್ಥಿ ಅಂದರೂ ಪರವಾಗಿಲ್ಲ, ನಾವು ಚೆನ್ನಾಗಿರೋದಕ್ಕೋಸ್ಕರ ಸ್ವಾರ್ಥಿ ಆದರೂ ಪರವಾಗಿಲ್ಲ. ಈ ಪ್ರಪಂಚದ ಬಗ್ಗೆ ಇವತ್ತು ಯೋಚನೆ ಮಾಡಬಾರ್ದು. ಬೇರೆಯವರ ಬಗ್ಗೆ ನಮ್ಮನ್ನು ನಾವು ಚೆನ್ನಾಗಿದ್ಕೊಳ್ಳೋಣಪ್ಪ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿ ಬೇರೆಯವ್ರಿಗೆ ಕೆಡುಕು ಮಾಡಿ ನಾವು ಚೆನ್ನಾಗಿರಬೇಕು ಅಂತಲ್ಲ. ಇವರನ್ನು ಹಾಳು ಮಾಡಿಬಿಟ್ಟು ಬೇರೆಯವ್ರ ಹತ್ರ ದುಡ್ಡು ಕಸ್ಕೊಂಡು ಈ ಥರ ಮೋಸ ಮಾಡಿ ನಾವು ಚೆನ್ನಾಗಿರ್ಬೇಕಂತಲ್ಲ. ಬೇರೆಯವ್ರಿಗೆ ಕೆಟ್ಟದನ್ನು ಬಯಸದೆ ಅವ್ರ ಬಗ್ಗೆ ಯೋಚನೆಯೂ ಕೂಡ ಮಾಡಿದೆ, ಅವ್ರೇನಾದರೂ ಮಾಡ್ಕೊಳ್ಳಿ, ಅವರಿಷ್ಟ, ನಮ್ಮ ಜೀವನ ನಮಗಿಷ್ಟ ಅಂತ ನಾವು ಬದುಕಬೇಕು. ಯಾಕಂದರೆ ನಮ್ಮನ್ನು ಕೇರ್ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಜಾಸ್ತಿ ಪ್ರೀತಿ ಮಾಡ್ಕೊಳ್ಬೇಕು. ಯಾಕಂದರೆ ಬೇರೆನೂ ಪ್ರೀತಿ ಮಾಡಿ ಇಲ್ಲ, ಅವ್ರ ಬಗ್ಗೆ ಕೇರ್ ಮಾಡಿ ಅವ್ರ ಜೊತೆ ಇದ್ದು ಟೈಮು, ಮನಿ ಎಲ್ಲವನ್ನು, ದುಡ್ಡು ಎಲ್ಲನೂ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಜೊತೆ ನಾವಿದ್ದು ನಾವೊಬ್ಬರೇ ಸಾಕಪ್ಪ ಅಂತ ಅಂದ್ಕೊಂಡು ಎಲ್ಲರೂ ನೋಡ್ಕೋತೀನಿ, ಇದು ನಮ್ಮನ್ನು ನಾವು ಪ್ರೀತಿ ಮಾಡಿಕೊಂಡು, ನಮ್ಮನ್ನು ನಾವು ಕೇರ್ ಮಾಡಿಕೊಂಡು, ನಮಗೆ ಧೈರ್ಯವನ್ನು ತುಂಬಿಕೊಂಡು ಇದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಬೇರೆಯವ್ರನ್ನ ಪ್ರೀತಿ ಮಾಡಿಕೊಂಡು, ಬೇರೆಯವ್ರನ್ನ ಕೇರ್ ಮಾಡಿಕೊಂಡು ನೋಡಿದವರು ಏನು ಅನ್ಕೋತಾರೆ, ಜನ ಏನು ಅನ್ಕೋತಾರೆ, ಇವನು ಸ್ವಾರ್ಥಿ ಅಂತಾರು ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಮ್ಮ ಲೈಫ್ ಹಾಳಾಗೋಗುತ್ತೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡಬೇಕು. ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಬೇಕು, ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಬೇಕು. ಆವಾಗ ಲೈಫು ತುಂಬ ಸುಂದರವಾಗಿರುತ್ತೆ. आँखों में ख्वाबों में
यादों में, और इस दिल में उनको छुपा के रखूं, तो चलूं